ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ನ ಮಗ ನಿನ್ನೆನೇ ಹೇಳಿದ್ದ, ಅಮ್ಮ ನಾಳೆ ಟಿಫನಿಗೆ ಗ್ರೀನ್ ಪಲಾವು ಮೊಸರು ಬಜ್ಜಿ ಮಾಡು ಅಂತ. ಅದಕ್ಕೆ ಇವತ್ತು ಗ್ರೀನ್ ಪಲಾವು ಮೊಸರು ಬಜ್ಜಿ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಅಂತ ತಿಂದ್ಬಿಟ್ಟು ಸ್ಕೂಲಿಗೆ ಹೋದ. ಅಪ್ಪೋ ಚಿನ್ನು, ಪಲಾವ್ ಹೆಂಗೈತೆ? ಮೊಸರು ಬಜ್ಜಿ ಪಲಾವ್ ಹೇಗೆ ಮಾಡೋದು, ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಒಂದ್ಸರಿ. ಕೊತ್ತಂಬರಿ, ಪುದೀನ, ತೆಂಗಿನಕಾಯಿ, ಈರುಳ್ಳಿ, ಕರಿಬೇವು, ಟೊಮೊಟೊ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮಿಕ್ಸ್ ಎಲ್ಲ ತರಕಾರಿ, ಬಟಾಣಿ, ನವಿಲು ಕೋಲು, ನಾನು ಆಲೂಗಡ್ಡೆ ಬದಲಿ ನವಿಲು ಕೋಲು ಹಾಕ್ತಾಯಿದ್ದೀನಿ ಇಲ್ಲಿ, ಬೀನ್ಸು, ಕ್ಯಾರೆಟು. ಇನ್ನು ಮೊಸರು ಬಜ್ಜಿಗೆ ತುರಿದಿರೋಂಥ ಕ್ಯಾರೆಟು, ಚಿಕ್ಕದಾಗಿ ಕಟ್ ಮಾಡಿರೋವಂಥ ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಒಂದು ಚಿಕ್ಕ ಟೊಮೊಟೊ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಒಂದು ಬೌಲ್ ಮೊಸರು ಬಜ್ಜಿಗೆ ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಸಾಲ ರುಬ್ಕೊಳ್ಳೋಣ ಅಂತ ಪಲಾವ್ಗೆ. ಜಾರಿಗೆ ಒಂದು 8ರಿಂದ 10 ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಮೀಡಿಯಮ್ ಖಾರ ಇದೆ, ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಂತ. ಶುಂಠಿ, ಬೆಳ್ಳುಳ್ಳಿ, 1-2 ಸ್ಪೂನ್ ತುರಿದಿರೋಂಥ ತೆಂಗಿನಕಾಯಿ, ಕೊತ್ತಂಬರಿ ತೊಳೆದಿಟ್ಟಿದ್ದೆ ಆವಾಗಲೇ, ಸ್ವಲ್ಪ ಪುದೀನ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬರೋಣ. ಇವಾಗ ಪಲಾವ್ಗೆ ಒಗ್ಗರಣೆ ಹಾಕೋಣ ಬನ್ನಿ. ಇವಾಗ ಒಂದು ಕುಕ್ಕರ್ಗೆ ಒಂದು 2-3 ಸ್ಪೂನ್ ಆಯಿಲ್ ಹಾಕೋಣ. ಆಯಿಲ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಗ್ಗರಣೆಗೆ ಸ್ವಲ್ಪ ಚಕ್ಕೆ, 2 ಲವಂಗ, 2 ಏಲಕ್ಕಿ ಹಾಕೋಣ ಫ್ಲೇವರಿಗೋಸ್ಕರ. 1 ಸ್ಪೂನ್ ಸಾಸಿವೆ ಚಟಪಟ ಸಿಡಿತಿದ್ದಂಗೆ 1 ಸ್ಪೂನ್ ಜೀರಿಗೆ ಹಾಕೋಣ. ಇವಾಗ ಜೀರಿಗೆನೂ ಸಿಡಿತಾ ಇದೆ. ಇವಾಗ ಈರುಳ್ಳಿ, ಕರಿಬೇವು ಹಾಕೋಣ ಒಗ್ಗರಣೆಗೆ. ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಟೊಮೊಟೊ ಹಾಕೋಣ. ಇವಾಗ ಫ್ರೈ ಆಗಿದೆ, ಇವಾಗ ಟೊಮೊಟೊ ಹಾಕೋಣ. ಟೊಮೊಟೊ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ತರಕಾರಿ ಹಾಕೋಣಂತೆ. ಇವಾಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋವಂಥ ತರಕಾರಿ ಹಾಕೋಣ. ಫಸ್ಟು ಬಟಾಣಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಒಂದು ಸ್ವಲ್ಪ ಫ್ರೈ ಆದಮೇಲೆ ತರಕಾರಿ ಹಾಕೋಣಂತೆ. ಇವಾಗ ಫ್ರೈ ಆಗಿದೆ, ತರಕಾರಿ ಹಾಕೋಣ. ಕ್ಯಾರೆಟು, ಬೀನ್ಸು, ನವಿಲು ಕೋಲು. ನೀವು ಆಲೂಗಡ್ಡೆ ಹಾಕಿದ್ರೇ ಬೇರೆ ಟೇಸ್ಟ್ ಬರುತ್ತೆ, ನವಿಲು ಕೋಲು ಹಾಕಿದ್ರೇ ಬೇರೆ ಟೇಸ್ಟ್ ಬರುತ್ತೆ. ನೋಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಅವಾಗ ರುಬ್ಕೊಂಡಿದ್ವಲ್ಲ ಮಸಾಲೆ ಎಲ್ಲ, ಅದನ್ನು ಹಾಕೋಣ. ಮಸಾಲೆ ಎಲ್ಲ ಹಾಕಾಯಿತು. ನಾನು 1 ಕಪ್ ಅಕ್ಕಿ ತೊಳೆದಿಟ್ಟಿದ್ದೆ, ಅದನ್ನು ಹಾಕೊತಾ ಇದ್ದೀನಿ. ಇವಾಗ ನೀರು ನೋಡ್ಬಿಟ್ಟು ಹಾಕೋಣ. ನಾನು ಅದಕ್ಕೆ 1.5 ಕಪ್ ಹಾಕೊತಾ ಇದ್ದೀನಿ. ಆವಾಗಲೇ ಮಸಾಲ ರುಬ್ಬಿದಾಗ ಸ್ವಲ್ಪ ನೀರು ಹಾಕಿದ್ನ, ಆವಾಗೇ 1.5 ಕಪ್ಪು. ಇವಾಗ 1.5 ಕಪ್ಪು, ಟೋಟಲ್ 3 ಲೋಟ ನೀರು ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಲೋಸ್ ಮಾಡಿ ಬೇಯಕ್ಕಿಡೋಣ. ಪಲಾವ್ ಬೇಯೋಷ್ಟರಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊಸರು ಫಿಲ್ಟ್ರ್ ಮಾಡಿಟ್ಟಿದ್ದೆ. ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋಣ, ರುಚಿ ತಕ್ಕಷ್ಟು. ಎಷ್ಟು ಬೇಕು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಉಪ್ಪೆಲ್ಲ ಹಾಕಿದ್ಮೇಲೆ ಕಟ್ ಮಾಡಿ ಇಟ್ಟಿದ್ವಲ್ಲ ಚಿಕ್ಕದಾಗಿ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು, ತುರಿದಿರೋಂಥ ಕ್ಯಾರೆಟು ಇದೆಲ್ಲ ಹಾಕೋಣ. ಇದೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ. ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ.
ಇವಾಗ ಮೊಸರು ಬಜ್ಜಿನೂ ರೆಡಿ ಆಯಿತು, ಪಲಾವು ರೆಡಿಯಾಗಿದೆ. ಬನ್ನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ.